ಹೆಲೋ ಗಾಯ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಕಾಲೇಜಿಗೆ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಏನಪ್ಪ ವಿಶೇಷ ಕಾಲೇಜಿಗೆ ಆಟೋದಲ್ಲಿ ಹೋಗೋದು ಅಂತ ಕೇಳಿದ್ರೆ ನೀವು, ಇವತ್ತು ನನ್ನ ಹತ್ರ ದುಡ್ಡಿಲ್ಲ ಮತ್ತು ಕಾಲೇಜ್ ಬಸ್ ಕೂಡ ಮಿಸ್ ಆಗಿದೆ. ಹಾಗಾಗಿ ಆಟೋದವ್ರ ಹತ್ರ ಇದೆಲ್ಲ ಹೇಳಿಬಿಟ್ಟು ನನಗೆ ಫ್ರೀಯಾಗಿ ಕಾಲೇಜ್ವರೆಗೂ ಬಿಡ್ತೀರಾ ಅಂತ ಕೇಳ್ತೀನಿ. ಯಾರು ಬಿಡ್ತಾರೆ ಯಾರು ಬಿಡಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತು ಯಾರು ಆ ಥರ ಫ್ರೀಯಾಗಿ ಕಾಲೇಜ್ವರೆಗೂ ಬಿಟ್ಟರೆ ಹೋಗ್ಬೋದು, ಇಲ್ಲ ಅಂದರೆ 8:30ವರೆಗೂ ಕಾಯ್ತೀನಿ. ಯಾವ ಆಟೋದವ್ರು ಫ್ರೀಯಾಗಿ ಬಿಡ್ತಾರೆ ಅವ್ರ ಜೊತೆನೇ ಹೋಗೋದು ಇವತ್ತು. ಅದೇ ಇವತ್ತಿನ ಚಾಲೆಂಜ್ ವಿಡಿಯೋ ಆಗಿದೆ. ಫ್ರೀಯಾಗಿ ಆಟೋದಲ್ಲಿ ಕಾಲೇಜ್ವರೆಗೂ ಹೋಗೋದೇ ಇವತ್ತಿನ ವಿಡಿಯೋ ಆಗಿದೆ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಗೈಸ್, ಇವಾಗ ಎಂದಿನಂತೆ ಮತ್ತೆ ನಾನು ಶಿವಮೊಗ್ಗ ರೈಲ್ವೆ ಸ್ಟೇಷನಿಂದನೇ ಇವತ್ತಿನ ಜರ್ನಿ ಶುರು ಮಾಡ್ತಿದ್ದೀನಿ. ಇಲ್ಲಿ ಆಟೋಗಳೆಲ್ಲ ಬೆಳಗ್ಗೆ ಇವತ್ತು ಹೋಗ್ತಾ ಇರ್ತವೆ. ಅವಾಗಲಿಂದನೂ ಆ ಕಡೆ ಈ ಕಡೆ ನೋಡ್ತಾನೆ ಇದ್ದೀನಿ ಯಾವ ಆಟೋ ಸಿಗುತ್ತೆ ಅದ್ರಲ್ಲಿ ಹತ್ಕೊಳ್ಳೋಣ ಅಂತ. ಫಸ್ಟ್ ನಿಮಗೆ ರೈಲ್ವೆ ಸ್ಟೇಷನ್ ತೋರಿಸ್ಬಿಡ್ತೀನಿ. ಅಲ್ಲಿ ನೋಡಿ, ಶಿವಮೊಗ್ಗ ರೈಲ್ವೆ ನಿಲ್ದಾಣ. ಸದ್ಯಕ್ಕೆ ಯಾವುದು ಖಾಲಿ ಆಟೋಗಳೇ ಈ ಸೈಡಿಂದ ಬಂದಿಲ್ಲ. ಬಂದಮೇಲೆ ನೋಡಬೇಕು. ಮತ್ತು ಕಾಲೇಜ್ ID ಹಾಕೊಂಡ್ಬಿಡ್ತೀನಿ. ಆವಾಗ ಅವರಿಗೂ ಸ್ವಲ್ಪ ನಂಬಿಕೆ ಬರುತ್ತೆ ನನ್ನ ಕಾಲೇಜ್ ಅವನೇ ಅಂತ. ಇಲ್ಲಾಂದರೆ ಸುಮ್ಮನೆ ಯಾರ್ಯಾರು ಈ ಥರ ಸುಮ್ಮನೆ ಫ್ರೀಯಾಗಿ ಕೇಳಿದ್ರೆ ಅವರಿಗೂ ಬೆಳಗ್ಗೆ ಬೋರ್ಡ್ಗೆ ಆಗಿರಲ್ಲ, ಅದಕ್ಕೆ ತಲೆನೋವು ಬರುತ್ತೆ. ಹಾಗಾಗಿ ನಿಜ ಜೆನ್ಯೂನಾಗಿ ಕೇಳ್ತಿದ್ದೆ ಅನ್ನೋ ಥರ ಫೀಲ್ ಆಗಬೇಕು ಅವರಿಗೆ. ಮತ್ತು ಕ್ಯಾಮ್ರಾ ನೋಡಿದ್ಮೇಲೆ ಸ್ವಲ್ಪ ಡೌಟ್ ಬರ್ಬೋದು ಅವರಿಗೆ, ಏನು ಮಾಡ್ತಿದ್ದಾನಪ್ಪ ಇವನು, ಬೇಕಂತ ಮಾಡ್ತಿದ್ದಾನ ಅಂತ. ನೋಡೋಣ ಯಾರು ಹೆಲ್ಪ್ ಮಾಡ್ತಾರೆ ನೋಡೋಣ. ಹೆಲ್ಪ್ ಮಾಡಿದ್ರೆ ಒಳ್ಳೆಯದು, ಇಲ್ಲ ಅಂದರೆ ಕಾಯೋಣ. ಯಾರು ಒಬ್ರು ಹೆಲ್ಪ್ ಮಾಡೋರು ಇದ್ದೇ ಇರ್ತಾರಂತೆ. ಅಲ್ಲಿವರೆಗೂ ಮೆಲ್ಲಕ್ಕೆ ನಡ್ಕೊಂಡು ಹೋಗ್ತಾನೆ ಇರ್ತೀನಿ. ಯಾಕಂದರೆ ತುಂಬ ದೂರ ಬಿಡು ಅಂತಂದ್ರೂ ಅವರಿಗೂ ಕಷ್ಟ ಆಗುತ್ತೆ, ಪೆಟ್ರೋಲ್ ಖರ್ಚೆಲ್ಲ. ಅವ್ರಿಗೆ ಬೇರೆ ಪ್ಯಾಸೆಂಜರನ್ನು ಬಿಟ್ಟರೆ ಅಷ್ಟೇ ಲಾಭ ಸಿಗೋದಲ್ಲ. ಹಾಗಾಗಿ ಜಾಸ್ತಿ ಫೋರ್ಸ್ ಕೂಡ ಮಾಡಲ್ಲ. ಆದರೆ ಫ್ರೀಯಾಗಿ ಬಿಡ್ರಿ ಅಂತ ಕೇಳ್ತೀನಿ ನಾನು. ಒಂದು ಆಟೋನೂ ಬಂದಿಲ್ಲ. ಕೇಳೋಣ ತಡೀರಿ. ಅದೇ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವ್ದಾದ್ರು ಆಟೋ ಬಂದರೆ ತೋರಿಸ್ತೀನಿ. ಗೈಸ್, ಇವಾಗ ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡಿರ್ತೀನಿ. ಯಾವ್ದಾದ್ರು ಆಟೋ ಬರುತ್ತಂತ ವೆಯ್ಟ್ ಮಾಡ್ತಾ ಇರ್ತೀನಿ. ಆಟೋ ಬಂದಿದ ತಕ್ಷಣ ಅದಕ್ಕೆ ಕೈ ಅಡ್ಡ ಮಾಡಿಬಿಟ್ಟು ಕೇಳ್ತೀನಿ ಯಾರು ಹೆಲ್ಪ್ ಮಾಡ್ತಾರೆ ನೋಡೋಣ. ಒಂದು ಆಟೋ ಬಂತು. ಜನರಿದ್ದಾರ? ಇಲ್ಲ, ಜನರಿದ್ದಾರೆ, ನಿಲ್ಲಿಸಲಿಲ್ಲ. ಅಣ್ಣ, JNN ಕಾಲೇಜಿಗೆ ಹೋಗ್ಬೇಕು. ಇವಾಗ ನಾನು ದುಡ್ಡು ಮರ್ತು ಬಂದ್ಬಿಟ್ಟಿದ್ದೀನಿ. ಬಸ್ ಕೂಡ ಮಿಸ್ ಆಗಿದೆ. ಒಂಚೂರು ಇಲ್ಲೆಲ್ಲರೂ ನೀವು ಮುಂದೆ ಹೋಗ್ತಿದ್ರೆ ನಂಗೆ ಬಿಟ್ಟು ಹೋಗೋಕ್ಕಾಗುತ್ತಾ? ಬರೋದಾ? ದುಡ್ಡಿಲ್ಲ ನನ್ನ ಹತ್ರ. ಥ್ಯಾಂಕ್ಸ್ ಅಣ್ಣ. ಒಬ್ಬರು ಅಂಕಲ್, ಖುಷಿ ಆಗ್ತಿದೆ ನನಗೆ. ಎಲ್ಲಿಂದ ಬರ್ತಿದ್ದೀರಣ್ಣ ನೀವು? ಇಲ್ಲೇನಾ? ಬೆಳಗ್ಗೆ ಬಂದಿದ್ರಾ? ಕಸ್ಟಮರ್ ಪ್ಯಾಸೆಂಜರ್ ಬಂದಿದ್ರಾ? ಬೆಳಗ್ಗೆ ಬಂದಿದ್ರಾ? ಹೌದಾ, ಬೋಣಿಗೆ ಹೋಗಿ ಬಂದ್ರಾ? ಹಾಂ. ಅಕಸ್ಮಾತ್ ಬೋಣಿಗೆ ಆಗಿರಲಿಲ್ಲ ಅಂದಿದ್ರೆ ಬಿಡ್ತಿದ್ರಾ? ಬಿಡ್ತಿದ್ರಾ? ಸ್ಟೂಡೆಂಟ್ ಅಲ್ಲ. ಓ ಹಾಂ 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 ಅಣ್ಣ, ಹೌದು. ಈಗ ಶಿವಮೊಗ್ಗದಲ್ಲಿ ರ್ಯಾಪಿಡೋ ಆ ಥರ ಇನ್ನೂ ಬಂದಿಲ್ಲ. ಆ ಥರ ಬಂದರೆ ನಿಮಗೆ ಏನು ಹೊಡ್ತಾ ಬೀಳುತ್ತೆ? ಇನ್ನೂ ತಿಳ್ಕೊಬೇಕಿನ್ನ.
ನಾನು ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್. ನಾನು ಹಿಂಗೆ ಸುಮ್ಮನೆ ಬೆಳಗ್ಗೆ ವ್ಲಾಗ್ ಮಾಡ್ತಿರ್ತೀನಿ, ಈ ಥರ ಕ್ಯಾಮ್ರಾ ಇಟ್ಕೊಂಡು ಸುಮ್ಮನೆ. ಅದೆಲ್ಲ ಅದು ಒಂಥರ ಕಲಿಕೆನೆ, ಅದನ್ನು ಕಲಿತಾ ಇದ್ದೀವಿ. ಈಗಿನ ಪ್ರಪಂಚದಲ್ಲಿ ಫೋನ್ ಇರಲೇಬೇಕೀಗ, ಹೌದಲ್ವಾ? ಬರೀ ಬುಕ್ ಓದೋದು ಜೊತೆಗೆ ಇದನ್ನು ಹೊಸದೇ ಈಗ. ಜನರಲ್ ನಾಲೆಡ್ಜ್ ಇರಬೇಕು. ಹೌದು, ಮಾತಾಡೋದು ಕಲಿಬೇಕು, ಎಲ್ಲ ಕಲಿಬೇಕು. ಹೌದಾ? ಓಕೆ, ಇಲ್ಲಿವರೆಗೂ ಬಿಡ್ತೀರಾ? ಹಾಂ. ನೆಕ್ಸ್ಟ್ ನೀವೆಲ್ಲ ಹೋಗ್ತಿದ್ದೀರಾ? ಹಾಂ, ಲಕ್ಷ್ಮಿ ಟಾಕೀಸಾ? ಓಕೆ. ಹಾಂ, ಬಸ್ ಬರುತ್ತೆ, ಅಲ್ಲಿಂದ ಹೋಗ್ತೀನಿ ತಗೊಳ್ಳಿ. ಇಲ್ಲೇ ಬಿಟ್ಬಿಡಿ. ಅಂಕಲ್ ಇಲ್ಲಿವರೆಗೂ ಬಿಟ್ಟಿದ್ದಾರೆ. ಹಾಂ, ಥ್ಯಾಂಕ್ಸ್ ಅಂಕಲ್. ಒಂದು ನಿಮಿಷ ಇರಲಿ. ಆಯಿತು, ಥ್ಯಾಂಕ್ಸ್ ಅಣ್ಣ. ಅಣ್ಣ ಇಲ್ಲಿವರೆಗೂ ಫ್ರೀ ಆಗಿಬಿಟ್ಟಿದ್ದಾರೆ. ನಾನು ಬಿಡ್ತಾರ ಇಲ್ಲ ಅಂದ್ಕೊಂಡಿದ್ದೆ. ಯಾರೋ ಒಬ್ರು ನಿಜ ಭಾಳ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಅಂದ್ಕೊಳ್ತಿದ್ದೆ ಇವತ್ತು ಬಸ್ಸಿಗೆ ಬಂದ್ಬಿಡೋಣ ಕಾಲೇಜಿಗೆ, ನಾಳೆ ಗಿಳೆ ಮಾಡೋಣ ಈ ಥರ ಅಂತ ಅಂದ್ಕೊಂಡಿದ್ದೆ. ಯಾರೋ ಬಿಡ್ಬೋದು ಅಂತ ಅಂದ್ಕೊಂಡು ಹೋಪಲ್ಲಿ ಬಂದೆ ಅಷ್ಟೇ. ಬಿಡ್ತಾರೆ ಅಂತ ಗ್ಯಾರಂಟಿ ಇರಲಿಲ್ಲ, ಬಿಟ್ಟರು. ಹಾಗಾಗಿ ಭಾಳ ಖುಷಿ ಆಯ್ತು ನನಗೆ. ಉಷಾ ನರ್ಸಿಂಗ್ ಹೋಮ್ವರೆಗೂ ಬಿಟ್ಟಿದ್ದಾರೆ ಫ್ರೀಯಾಗೆ, ದುಡ್ಡು ಇಸ್ಕೊಳ್ಳಿಲ್ಲ ಪಾಪ. ನೆಕ್ಸ್ಟು ಈಗ ಫ್ಲೈಓವರನ್ನು ಹತ್ತುತ್ತಾ ಇರ್ತೀನಿ. ಫ್ಲೈಓವರ್ ಹತ್ತಿದ ಮೇಲೆ ಯಾವ್ದಾರು ಆಟೋಗೆ ಮತ್ತೆ ಕೈ ಮಾಡ್ತೀನಿ. ಯಾರು ಬಿಡ್ತಾರೆ ನೋಡೋಣ. ಅಲ್ಲಿ ನಮ್ಮ ಕಾಲೇಜವರೆಲ್ಲ ನಿಂತಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಒಂದು ಅರ್ಧ ದಾರಿ ಫ್ಲೈಓವರ್ ನಡ್ಕೊಂಡು ಹೋಗ್ತಾ ಇರ್ತೀನಿ. ಇಲ್ಲ ಅಂದರೆ ಅಲ್ಲಿಂದನೇ ಬಿಡು ಅಂತ ಅಂದರೆ ಅವರಿಗೂ ತೊಂದರೆ ಆಗುತ್ತೆ. ಖಾಲಿ ಆಟೋಗಳು ಆ ಕಡೆ ರೂಟಲ್ಲಿ ಹೋಗ್ತಿದ್ರೆ ಅವ್ರಿಗೆ ಕೇಳೋದು ಸುಲಭ. ಅವ್ರು ಹೇಳಿದ್ರು ನೋಡಿ, ಸ್ಟೂಡೆಂಟ್ ಅಲ್ಲ, ಬೋರ್ಡ್ಗೆ ಆಗಿಲ್ಲ ಅಂದರೂ ಸಹ ಹೆಲ್ಪ್ ಮಾಡ್ತೀನಿ ಅಂತ. ಅದು ಭಾಳ ಸಂತೋಷದ ವಿಚಾರ. ನಾವು ನಮ್ಮ ಕೈಯಲ್ಲಿ ಏನು ಹೆಲ್ಪ್ ಆಗುತ್ತೆ ಅದನ್ನು ಮಾಡಬೇಕು ಬೇರೆಯವರಿಗೆ. ಅವ್ರು ನೋಡಿ, ಅವರು ಎಷ್ಟು ಖುಷಿ ಆಗ್ತಿದೆ ಅಂದರೆ ಅವ್ರು ಮಾಡಿದ್ದು ಭಾಳ ಖುಷಿ ಆಗ್ತಿದೆ. ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಅಂಥವ್ರನ್ನ ತೋರಿಸೋದೆ ನನ್ನ ಕಂಟೆಂಟ್ ಆದರೆ ಎಲ್ರಿಗೂ, ನೋಡೋರಿಗೂ ಖುಷಿ, ನನಗೂ ಖುಷಿ. ಸೊ ಗೈಸ್, ಇವಾಗ ಫ್ಲೈಓವರನ್ನು ಹತ್ತುತ್ತಾ ಇದ್ದೀನಿ. ಯಾವುದೇ ಆಟೋಗಳು ಇನ್ನೂ ಕಂಡು ಬಂದಿಲ್ಲ. ಈ ರೂಟಿಂದನೇ ಹೋಗಬೇಕು. ಮೆಲ್ಲಕ್ಕೆ ಹೋಗ್ತಾ ಇರ್ತೀನಿ, ಯಾಕಂದರೆ ಆಲ್ಮೋಸ್ಟ್ ಉಷಾವ್ರಿಗೂ ಬಂದಿನಲ್ಲ ಆಟೋದಲ್ಲಿ. ಈ ಕಡೆಯಿಂದ ಆ ಕಡೆ ಹೋಗೋದು ಸುಲಭ. ಮತ್ತು ಸ್ವಲ್ಪ ದಾರಿ ಮುಂದೆ ಹೋಗೋಣ, ಆಮೇಲೆ ಸಿಗುತ್ತೆ. ನಮ್ಮ ಕಾಲೇಜ್ ಬಸ್ ಎಲ್ಲ ಕಾಲೇಜವ್ರು ಇದ್ದಾರೆ. ನೋಡಿ, ನೀವೇ ನೋಡ್ಬೋದು, ಒಂದು ಆಟೋ ಸಹ ಇನ್ನೂ ಬಂದಿಲ್ಲ. ಬರೀ ನಮ್ಮ ಕಾಲೇಜ್ ಬಸ್ಗಳೇ ಹೋಗ್ತಿದ್ದಾವೆ. ಅವರೇನಾದ್ರು ನಿಲ್ಲಿಸಿದ್ರೆ, ಇಲ್ಲ ನಿಲ್ಲಿಸಲ್ಲ, ಸ್ಟಾಪಲ್ಲಿ ನಿಂತರಷ್ಟೇ ನಿಲ್ಲಿಸೋದು. ಇಲ್ಲ ಕೈ ಮಾಡಿದ್ರೆ ನಿಲ್ಲಿಸ್ತಾರಷ್ಟೆ. ಆಟೋದವರು ಈ ಕಡೆ ಸವಳಂಗ ರೋಡ್ ಮೇಲೆ ಹೋಗೋದು ಸ್ವಲ್ಪ ಕಷ್ಟನೇ ಇದೆ. ಆದರೂ ನೋಡೋಣ, ಫ್ಲೈಓವರ್ ಮೇಲೆ ಬರ್ತಾಯಿದ್ದೀನಿ. ಆಟೋ ಯಾವ್ದು ಸಿಕ್ಕುತ್ತೆ ಅದು ಕಡ್ಡಾಕಿ ನಿಲ್ಲಿಸ್ಬಿಡ್ತೀನಿ, ಕೈ ಮಾಡಿ ನಿಲ್ಲಿಸ್ಬಿಡ್ತೀನಿ. ನೋಡಿ, ನಮ್ಮ ಬಸ್ ನಮ್ಮ ಕಾಲೇಜ್ ಬಸ್ಸೇ. ಆಟೋಗಳು ಆ ಕಡೆಯಿಂದ ಈ ಕಡೆ ಬರ್ತಿದ್ದಾವೆ, ಈ ಕಡೆಯಿಂದ ಆ ಕಡೆ ಹೋಗೋ ಸದ್ಯಕ್ಕೆ ಆಗಿಲ್ಲ. ಅದೆಲ್ಲ ಪ್ಯಾಸೆಂಜರನ್ನು ತುಂಬಿಸ್ಕೊಂಡು ಬರ್ತಾ ಇರೋದು ಆಟೋಗಳು. ಆಲ್ಮೋಸ್ಟ್ ಅರ್ಧ ದಾರಿ ಫ್ಲೈಓವರಿಗೆ ಬಂದುಬಿಟ್ವಿ. ನಮ್ಮ ಬಸ್ಗಳೇ ಹೋಗ್ತಾ ಇದ್ದಾವೆ ಆಗ್ಲಿಂದ. ಖಾಲಿ ಆಟೋಗಳೇ ಯಾವ ಬರ್ತಾ ಇಲ್ಲ. ಬಸ್ಸಲ್ಲಿರೋರೆಲ್ಲ ನನ್ನ ನೋಡ್ತಾರೆ ಅಷ್ಟೇ. ನೋಡಿ, ಮೊನ್ನೆ ವಿಡಿಯೋದಲ್ಲಿ ಆ ಕಡೆ ಸೈಡ್ ತೋರಿಸಿದ್ದೆ ಫ್ಲೈಓವರಿಂದ. ಇವತ್ತು ಈ ಕಡೆ ಸೈಡ್ ನೋಡಿ, ಮರ ಇದೆ, ಪೂರ್ತಿ ರೈಲ್ವೆ ಟ್ರ್ಯಾಕ್ ಮಾಡ್ಬೋದು. ಫೋನ್ನ ಗಟ್ಟಿ ಹಿಡ್ಕೋಬೇಕು. ನೋಡಿ, ಇಲ್ಲಿ ಸೇಫ್ಟಿಗೆ ಇಲ್ಲಿ ಗ್ರಿಲ್ಲೆಲ್ಲ ಹಾಕಿದ್ದಾರೆ.
ಎತ್ತಿ ಮೇಲೆ ತೋರಿಸ್ಬೇಕೀಗ. ಆಟೋ ಇನ್ನೂ ಬಂದಿಲ್ಲ. ಬಂದಾಗ ಬಂತು. ಯಾವುದೋ ಗ್ಯಾಸ್ ಸಿಲಿಂಡರ್ ಆಟೋ ಬರ್ತಿದೆ, ಅವ್ರಿಗೆ ಕೇಳೋಣ. ಅಲ್ಲಿವರೆಗೂ ಏನು ಹೋಗಲ್ಲ ಅವ್ರು, ಇಲ್ಲಿ ಯಾವುದೋ ಏರಿಯಾಕ್ಕೆ ಬಂದಿರ್ತಾರೆ. ಫ್ಲೈಓವರ್ ಇಳಿತಾನೆ ಇದ್ದೀವಿ, ಯಾವ ಆಟೋ ಸಿಕ್ಕಿಲ್ಲ ಇನ್ನು. ಕಾಲೇಜ್ ಬಸ್ಗಳೇ ಬರ್ತಿದ್ದಾವೆ ಅಲ್ಲಿಂದ. ಆಟೋ ಬಂತು. ಆಟೋ ಅಣ್ಣ, ಮತ್ತೆ ದುಡ್ಡಿಲ್ಲ, ಕಾಲೇಜಿಗೆ ಹೋಗ್ಬೇಕು, ಬಿಡ್ತೀರಾ? ಅದು ಬಸ್ ಕೂಡ ಮಿಸ್ ಆಗ್ಬಿಡ್ತು. ಎಲ್ಲಿಂದ ಬರ್ತಿದ್ರಣ್ಣ? ಶೇಷಾರಿಪುರಮಿಂದ ಬಂದ್ರಾ? ಬೋಣಿಗೆ ಆಗಿದೆಯಾ? ಹೌದಾ? ಬೋಣಿಗೆ ಆಗಿಲ್ಲ ಅಂದ್ರೆ ನಮಗೂ ಬೇಜಾರಾಗ ಹತ್ತಕ್ಕೆ. ಹಾಂ ಹಾಂ ಹಾಂ. ಅಣ್ಣ ಬಿಟ್ಟಿದ್ದಾರೆ ಕಾಲೇಜ್ವರೆಗೂ. ಹಾಂ, ಮಿಸ್ ಆಗ್ಬಿಡ್ತು. ಹಿಂಗೆ ದಿನ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾ ಕಾಲೇಜಿಗೆ. ಆಮೇಲೆ ಒಂದೊಂದು ದಿವಸ ವ್ಲಾಗ್ ಕೂಡ ಮಾಡ್ತೀನಿ. ಇಂಜಿನಿಯರಿಂಗ್ ಸ್ಟೂಡೆಂಟ್ ನಾನು. ಹಾಂ, JNS ಕಾಲೇಜ್ ಗೊತ್ತಾಗುತ್ತಲ್ಲ. ವ್ಯಾಪಾರ ಚೆನ್ನಾಗುತ್ತೆ ಅಣ್ಣ ಆಟೋದವ್ರಿಗೆ ಈಗ ಶಿವಮೊಗ್ಗದಲ್ಲಿ. ಹೌದು, ಕೆಲಸ ಅಂತೂ ಮಾಡಲೇಬೇಕು. ನೋಡಿ, ನಾವು ಇಂಜಿನಿಯರಿಂಗ್ ಓದ್ತಿದ್ದೀವಲ್ಲ, ಅಲ್ಲಿ IT ಕಂಪ್ನಿಯಲ್ಲೆಲ್ಲ AI ಅಂತ ಬರ್ತಿದೆ ಗೊತ್ತಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, AI. ಇಂಜಿನಿಯರ್ಸ್ನೆಲ್ಲ ಕೆಲಸನ ತೆಗೆದಾಕ್ತಿದ್ದಾರೆ. ಆದರೂ ಓದ್ತಿದ್ದೀವಿ ನಾವು. ಕೆಲಸದ ಗ್ಯಾರಂಟಿನೇ ಇಲ್ಲ ಈಗ. ಇಂಜಿನಿಯರಿಂಗ್ ಓದಿದ್ರು ಕೆಲಸದ ಗ್ಯಾರಂಟಿ ಇಲ್ಲ ಈಗ. ಹಾಂ, ಹೌದು ಹೌದು ಹೌದು. ಮತ್ತೆ ಈಗ ಯುದ್ಧ ಎಲ್ಲ ಆಗ್ತಿದೆಯಲ್ಲ ಬೇರೆ ದೇಶದಲ್ಲೆಲ್ಲ, ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ ಅನ್ಸುತ್ತಾ? ಹಾಂ ಹಾಂ ಹಾಂ. ಅಂದರೆ ಈಗೆಲ್ಲ ಅಲ್ಲಿ ಪೆಟ್ರೋಲ್ ಫ್ಯಾಕ್ಟ್ರಿಯಲ್ಲೆಲ್ಲ ಬಾಂಬೆಲ್ಲ ಬಿದ್ದಿದೆ ಈಗ, ಬೇರೆ ಕಡೆ ಎಲ್ಲ ಬಿದ್ದಿದೆ ಈಗ. ಹಾಗಾಗಿ ಇಂಪೋರ್ಟ್ ಆಗೋದು ಸ್ವಲ್ಪ ಕಡಿಮೆ ಆದಾಗ ಜಾಸ್ತಿ ಆಗಲ್ವಾ? ಹಾಂ ಹಾಂ, ಹೌದೌದು ಹೌದು, ಕರೆಕ್ಟು. ಹಾಂ, ಇಲ್ಲ ಲೇಟ್ ಏನಾಗಿಲ್ಲ. 8 ಕಾಲಿಗೆ ಶುರು ಆಗುತ್ತೆ. ಈಗ 8:05 ಆಗಿದೆ ಟೈಮು. ಹಾಂ, ಇಲ್ಲೇ ಬಿಡ್ರಿ, ಪರವಾಗಿಲ್ಲ. ಹಾಂ, ಅಲ್ಲ, ಇಲ್ಲಿ ಡಿವೈಡರ್ ಇದ್ದಾವೆ, ಟರ್ನ್ ಮಾಡ್ಕೋಬೋದು ನೀವು. ಸ್ಟ್ರೈಟ್ ಹೋಗ್ತಿದ್ದೀರಾ? ಈಗ ಎಲ್ಲಿಗೆ ಹೋಗ್ತಿದ್ರಿ ನೀವು? ರೈಟಿಗೆ ಹೋಗ್ತಿದ್ರಾ? ಇಲ್ಲೇ ಬಿಡೋಣ. ಥ್ಯಾಂಕ್ಸ್ ಅಣ್ಣ, ಇಲ್ಲಿವರೆಗೂ ಬಿಟ್ಟಿದ್ದೀರಾ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಖುಷಿ ಆಯ್ತು ಅಣ್ಣ. ಅಣ್ಣ ಇನ್ನೊಬ್ರು ಅದೇ ಥರ ಯಾರೋ ಇಲ್ಲಿವರೆಗೂ ಬಿಟ್ಟಿದ್ದಾರೆ, ಕಾಲೇಜ್ವರೆಗೂ. ಹೇಳಕ್ಕೆ ಮಾತುಗಳೇ ಇಲ್ಲ.
ಯಾಕಂದರೆ ನಿಜ ಖುಷಿ ನೋಡ್ಬೋದು ನೀವು ನಮ್ಮ ಮುಖದಲ್ಲಿ. ಇಲ್ಲಿವರೆಗೂ ಫ್ರೀಯಾಗಿ ಬರೋದು ಅಂದರೆ ನಾನು ಆಗಲ್ಲ ಅಂದ್ಕೊಂಡಿದ್ದೆ, ಕಾಲೇಜ್ವರೆಗೂ ಆಗಲ್ಲ ಅಂದ್ಕೊಂಡಿದ್ದೆ. ಉಷಾ ನರ್ಸಿಂಗ್ ಹೋಮ್ವರೆಗೂ ಬಂದು ಅಲ್ಲಿಂದ ಯಾರಿಗಾರು ಮಾಮೂಲಿ ಬೈಕರ್ ಅವರಿಗೆ ಡ್ರಾಪ್ ಕೇಳಿಬಿಟ್ಟು ಹೋಗೋದು ಅಂದ್ಕೊಂಡಿದ್ದೆ. ಇಲ್ಲಿವರೆಗೂ ಆಟೋದಲ್ಲಿ ಬರೋದು ನಿಜ ಖುಷಿಯ ವಿಚಾರ, ಸಂತೋಷ ಆಯಿತು. ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನನಗೂ ಇಷ್ಟ ಆಗಿದೆ ಈ ವಿಡಿಯೋ ಮಾಡಿ. ಹಾಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮತ್ತೆ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತಿರ್ತೀನಿ. ಅಲ್ಲಿವರೆಗೂ ಇವಾಗ ಕಾಲೇಜ್ ರೀಚ್ ಆಗಿದ್ದೀವಿ. ಟೈಮು 8:10 ಆಗಿದೆ. ಅಲ್ಲಿಂದ ಹೊರಟಿದ್ದು 7:50ಗೆ ಆಟೋದವರಿಗೆ ವೆಯ್ಟ್ ಮಾಡ್ತಾ ಕಾಯ್ತಿದ್ದೆ. ಇವಾಗ ಕಾಲೇಜಿಗೆ ಬಂದಿದ್ದೀವಿ, ಬಸ್ಸಸ್ಗಳು ಬಂದಿದ್ದಾವೆ, ನೋಡ್ಬೋದು ನೀವು. ಹಾಗಾದರೆ ಇವತ್ತಿನ ವ್ಲಾಗ್ ಅಂದರೆ ವೀಡಿಯೋನ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.